ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದ ಸಮಯದಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿತ್ತು. ಸಿಎಂ ಆಪ್ತರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ರು. ಡಿಕೆಶಿ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ರು. ಈಗ ಈ ವಿಚಾರ ಸಾಕಷ್ಟು ಬೆಳವಣಿಗೆಗೆ ಕಾರಣವಾಗಬಹುದು ಅನ್ನೋ ಕುತೂಹಲ ಕೂಡ ಮನೆ ಮಾಡಿದೆ. ಕೈನಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಜೋರು. ಕನಕ ಜಯಂತಿಯಲ್ಲಿ ಸಿಎಂ ಶಕ್ತಿ ಪ್ರದರ್ಶನ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಜೋರಾಗ್ತಿದೆ. ಈ ಹೊತ್ತಲ್ಲೇ ಸಿಎಂ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಕನಕ ಜಯಂತಿಯಲ್ಲಿ ಅಹಿಂದ ಶಕ್ತಿ ಪ್ರದರ್ಶನ ತೋರುವ ಮೂಲಕ ವಿರೋಧ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಈ ವೇಳೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯಬೇಕು ಎಂಬ ಕೂಗು ಕೇಳಿ ಬಂದಿದೆ. ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯರೇ ಇರಬೇಕು ಅಂತ ಆಪ್ತ ಸಚಿವ ಬೈರತಿ ಸುರೇಶ್ ಬ್ಯಾಟ್ ಬೀಸಿದ್ರೆ ಸಿಎಂ ಆಗಿ ಮುಂದುವರಿಯುವಂತೆ ಸಿದ್ದರಾಮಯ್ಯಗೆ ಬೋವಿಶ್ರೀ ಆಶೀರ್ವದಿಸಿದ್ರು. ಇನ್ನು 3.5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಮುಖ್ಯಮಂತ್ರಿಗಳಾಗಿ ಇನ್ನು 3 ವರ್ಷ ಇರೋ ತನಕ ನಾವು ನೀವೆಲ್ಲ ಸೇರಿ ಅವರ ಕೈಯನ್ನು ಬಲಪಡಿಸಬೇಕಾಗಿದ್ದು ಬಹಳ ಅತ್ಯವಶ್ಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತು ನಾವೆಲ್ಲ ಹಿಂದುಳಿದ, ದಲಿತ, ಶೋಷಿತ ಸಮುದಾಯದ ಸ್ವಾಮಿಗಳ ಒಕ್ಕೂಟ ಸಿದ್ದರಾಮಯ್ಯರ ಪರವಾಗಿ ಸದಾ ಕಾಲ ಇದೀವಿ. ಮುಂದೆ 5 ವರ್ಷನೂ ಅವ್ರ ಜೊತೆಗೆ ನಾವು ಇರ್ತೇವೆ ಸದಾ ಕಾಲ ಅಂತೇಳಿ. ಸಿದ್ದರಾಮಯ್ಯನವರು ಹಿಂದುಳಿದ, ದಲಿತ, ಶೋಷಿತ ಸಮುದಾಯಗಳ ಪರವಾಗಿದ್ದಾರೆ. ಆ ಎಲ್ಲ ಸಮುದಾಯಗಳು ಸಿದ್ದರಾಮಯ್ಯನವರ ಪರವಾಗಿರುತ್ತೆ ಅಂತೇಳಿ ಈ ಸಿದ್ದರಾಮಯ್ಯವ್ರಿಗೆ ಯಾವಾಗ ಅಧಿಕಾರ ಬರ್ತಲ್ಲ ಅದು ಒಂದು ರೀತಿ ಅನುಭವ ಮಂಟಪ ಇದ್ದಂಗಿರುತ್ತೆ. ಎಲ್ಲ ಸಮುದಾಯದ ಒಬ್ಬ ಶಾಸಕರು ಸಚಿವರಾಗಿರ್ತಾರೆ. ನಿಜವಾದ ಬಸವಣ್ಣನವರ ಸಂಕಲ್ಪಿತಂತಹ ಸಚಿವ ಸಂಪುಟ ಅಲ್ಲಾಗಿರುತ್ತೆ. ಕಾರಣ ಭವಿಷ್ಯದ 5 ವರ್ಷನೂ ಕೂಡ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾನು ಈ ಮೂಲಕ ಅವ್ರಿಗೆ ಒಂದು ಒತ್ತಾಸೆಯನ್ನ ಮಾಡ್ತೇನೆ. ಆಪ್ತರ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿದ್ದ ಸಿಎಂ 3 ಅಜೆಂಡಾಗಳೊಂದಿಗೆ ಆಪ್ತರ ಜೊತೆ ಸಿಎಂ ಸಭೆ. 3 ಅಜೆಂಡಾಗಳೊಂದಿಗೆ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ನಡೆಸಿದ್ರು. ಸಚಿವ ಸಂಪುಟ ಪುನಾರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹಾಗೂ ಪವರ್ ಶೇರಿಂಗ್ ವಿಚಾರ. ಈ 3 ವಿಚಾರಗಳ ಬಗ್ಗೆ ಆಪ್ತ ಸಚಿವರ ಜೊತೆ ಸಿಎಂ ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿತ್ತು. ಆದರೆ ಪವರ್ ಶೇರಿಂಗ್ ಬಹಿರಂಗ ಹೇಳಿಕೆ ನೀಡಿದ್ದ ಸಚಿವರ ಜೊತೆಗೆ ಸಿಎಂ ಸಭೆ ಸಾಕಷ್ಟು ರಾಜಕೀಯ ಚರ್ಚೆಗೆ ಕಾರಣವೂ ಆಗಿತ್ತು. ಈಗ ಈ ಸಭೆಯ ವರದಿ ಹೈಕಮಾಂಡ್ಗೆ ನೀಡಲು, ಸಭೆಯ ಪರಿಣಾಮಗಳ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಲು ಡಿಕೆಶಿ ಬಣ ಮುಂದಾಗಿದೆ ಎನ್ನಲಾಗಿದೆ. ಆದರೆ ಸಿದ್ದರಾಮಯ್ಯ ಸರ್ಕಾರದ ಸಚಿವರುಗಳು ಮಾತ್ರ ಅಂಥದ್ದೇನೂ ಇಲ್ಲ ಎನ್ನುತ್ತಿದ್ದಾರೆ. SC ST ಶಾಸಕರು, ಸಚಿವರು ಮುಖ್ಯಮಂತ್ರಿಗಳನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ. ಸಹಜವಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ನಮ್ಮ ಮನೆಗೆ ನಾನು ಮುಖ್ಯಮಂತ್ರಿಗಳು ಕರೆದ್ರು ಬರ್ತಾರೆ, DK ಶಿವಕುಮಾರ್ ಅವರು ಕರೆದ್ರು ಬರ್ತಾರೆ. ಅದಕ್ಕೇನು ವಿಶೇಷ ಕಲ್ಪನೆ ಕೊಡುವಂತದ್ದು ಅವಶ್ಯಕತೆ ಇಲ್ಲ. ಕನಕಪುರದ ಬಂಡೆ ನಡುಗಿಸಲು ಗೆರಿಲ್ಲಾ ವಾರ್ ತಂತ್ರ. ಪ್ರಮುಖ ಸಚಿವರ ಜೊತೆಗೆ ಸಿದ್ದರಾಮಯ್ಯ ಮಾತುಕತೆ. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಟರ್ಕಿ ಪ್ರವಾಸ ನಡುವೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಲೆಕ್ಕಾಚಾರ ಎಂದೇ ಬಿಂಬಿತವಾಗಿದೆ. ಕನಕಪುರದ ಬಂಡೆ ನಡುಗಿಸಲು ಸಿಎಂ ಗೆರಿಲ್ಲಾ ವಾರ್ ತಂತ್ರ ಮಾಡಿಯೇ ಪ್ರಮುಖ ಸಚಿವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ. ಅಧಿಕಾರ ಹಸ್ತಾಂತರದ ವೇಳೆ ದಲಿತ ಸಿಎಂ ಟ್ರಂಪ್ ಕಾರ್ಡ್ ಭೀತಿ ಎದುರಾಗಬಹುದು ಎಂಬ ಆತಂಕವು ಡಿಕೆಶಿ ಬಣದಲ್ಲಿ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ನಾಯಕನ ಅನುಪಸ್ಥಿತಿಯಲ್ಲಿ ಸಿಎಂ ಮೀಟಿಂಗ್ಗೆ ಡಿಕೆಶಿ ಬಣವು ಅಲರ್ಟ್ ಆಗಿದೆ ಎನ್ನಲಾಗುತ್ತಿದೆ. ಈ ಬಗ್ಗೆ ಹೈಕಮಾಂಡ್ಗೆ ಡಿನ್ನರ್ ಮೀಟಿಂಗ್ ವರದಿ ನೀಡಲು ಡಿಕೆಶಿ ಗುಂಪು ತಂತ್ರಗಾರಿಕೆ ಮಾಡುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ, ಊಟಕ್ಕೆ ಸೇರೋದೇ ತಪ್ಪ, ನೀವು ಸೇರಿ ಊಟ ಮಾಡೋದಿಲ್ವಾ, ಊಟಕ್ಕೆ ಸೇರಿದ ನಂತರ ಬಣ್ಣ ಕೊಟ್ಟೋದು ಸರಿಯಲ್ಲ ಎಂದು ಗರಂ ಆಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದು, ಊಟ ಮಾಡಿದ ಮಾತ್ರಕ್ಕೆ ರಾಜಕೀಯ ಮಾಡಲು ಹೋಗಿದ್ರು ಅಂತಲ್ಲ, ವಿರೋಧ ಪಕ್ಷದವರು ಕೆಲಸವಿಲ್ಲದಿದ್ದಾಗ ಈ ರೀತಿ ಸೃಷ್ಟಿಸುತ್ತಿದ್ದಾರೆ, ಟೀಕೆ ಮಾಡಿಕೊಂಡು ಜೀವನ ಕಳೆಯುತ್ತಿದ್ದಾರೆ. ಅವರಿಗೆ ಮುಂದೆ ಗುರಿ ಇಲ್ಲ, ಮಾತನಾಡಲು ಯಾವ ಸಾಧನೆಯನ್ನ ಮಾಡಿಲ್ಲ ಎಂದಿದ್ದಾರೆ. ಅಲ್ಲದೆ ಸಮುದಾಯದ ಏಳಿಗೆಗಾಗಿ ಒಕ್ಕಲಿಗ ನಾಯಕರ ಸಭೆ ನಡೆಸಿದ್ದೇವೆ ಎಂದಿದ್ದಾರೆ. ಊಟಕ್ಕೆ ಸೇರೋದೇ ತಪ್ಪ, ನೀವು 4-5 ಜನ ಊಟಕ್ಕೆ ಸೇರಲ್ವಾ? ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವರು ಸೇರಿದ್ರೆ ಅದಕ್ಕೆ ಬಣ್ಣ ಇಲ್ಲ. ಅದೆಲ್ಲ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ನಾವಲ್ಲ ಮಾಡೋದು. ಅವರು ಊಟಕ್ಕೆ ಹೋದ ತಕ್ಷಣವೇ ಅಲ್ಲೇನೋ ಒಂದು ರಾಜಕೀಯ ನಡೆಯುತ್ತೆ ಅಂತ ಅನ್ನೋದು ಒಂದು ಈ ವಿರೋಧ ಪಕ್ಷಗಳಿಗೆ ಯಾವುದು ಕೆಲಸ ಇಲ್ಲದೆ ಇದ್ದಾಗ ಇದರಲ್ಲೇ ಕಾಲ ಕಳೀತಾರೆ ವಿನ. ಹೈಕಮಾಂಡ್ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಬಿಟ್ಟಂತ. ನರೇಂದ್ರ ಸ್ವಾಮಿ ಅವರು ನಾನು ಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಸಹ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ.
ಸಿಎಂ ಡಿನ್ನರ್ ಮೀಟಿಂಗ್ನಲ್ಲಿ ಬೆಳಗಾವಿ ಪ್ರಕರಣದ ಬಗ್ಗೆಯೂ ಸಿಎಂ ಆಪ್ತರ ಚರ್ಚೆ ನಡೆದಿದೆ. ರಾಜ್ಯ ಕಾಂಗ್ರೆಸ್ನಲ್ಲೀಗ ಸಿಎಂ ಸಿದ್ದರಾಮಯ್ಯ ಆಪ್ತ ನಾಯಕರ ಗುಪ್ತು ಲೆಕ್ಕಾಚಾರ ಜೋರಾಗಿದ್ದು, ಹೈಕಮಾಂಡ್ ಅಂಗಳಕ್ಕೆ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ದೂರು ಪ್ರತಿ ದೂರು ಎರಡೂ ತಲುಪುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.